ನಮಸ್ಕಾರ. ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಿವಾದಕ್ಕೆ ಕಾರಣವಾಗಿರುವಂತಹ ಯಲಹಂಕ ಮೇಲ್ಸೇತುವೆ ಮೇಲೆ ಅಭಿಮಾನಿಗಳು ವೀರ್ ಸಾವರ್ಕರ್ ಹೆಸರು ಬರೆದಿದ್ದಾರೆ. ರಸ್ತೆ ಮೇಲೆ ಸಾವರ್ಕರ್ ಹೆಸರು ಬರೆದು ಅಭಿಮಾನಿಗಳು ತಾವೇ ನಾಮಕರಣ ಮಾಡಿದ್ದಾರೆ. ಸರ್ಕಾರ ಹಿಂದೆ ಸರಿದ್ರೂ ಕೂಡ ಅಭಿಮಾನಿಗಳು ನಾಮಕರಣ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ನಿನ್ನೆ ರಾತ್ರಿಯೇ ಅಭಿಮಾನಿಗಳು ಹೆಸರು ಬರೆದಿದ್ದಾರೆ. ಇವತ್ತು ಉದ್ಘಾಟನೆಯಾಗಬೇಕಿದ್ದಂತಹ ಯಲಹಂಕ ಮೇಲ್ಸೇತುವೆಯನ್ನ ಕೊನೆ ಕ್ಷಣದಲ್ಲಿ ಆ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ಉದ್ಘಾಟನೆ ಮುಂದೂಡಿಕೆ ಆಗಿತ್ತು. ಇದೀಗ ಕಾಂಗ್ರೆಸ್ ಜೆಡಿಎಸ್ ವಿರೋಧದ ನಡುವೆ ಸಾವರ್ಕರ್ ಅಭಿಮಾನಿಗಳು ಫ್ಲೈಓವರ್ ಮೇಲೆ ವೀರ್ ಸಾವರ್ಕರ್ ಹೆಸರು ಬರೆದಿದ್ದಾರೆ. ಬಳಿಕ ಕೇಕ್ ಕತ್ತರಿಸಿ ಸಾವರ್ಕರ್ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಘಟನೆಯ ಬಳಿಕ ಫ್ಲೈಓವರ್ಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಬೆಂಗಳೂರು ಉತ್ತರ ಯಲಹಂಕ ತಾಲೂಕಿನ ಡೈರಿ ಕ್ರಾಸ್ ಬಳಿ 34 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಫ್ಲೈಓವರ್ ಇದಾಗಿದೆ. ಯಲಹಂಕ ಫ್ಲೈಓವರ್ಗೆ ಸಾವರ್ಕರ್ ಹೆಸರಿಡೋದಕ್ಕೆ ವಿರೋಧ ವ್ಯಕ್ತಪಡಿಸಿರೋ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಿಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಅಂತವರ ಹೆಸರಿಡೋದಕ್ಕೆ ಯಾಕೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಇಂದಿರಾ ಕ್ಯಾಂಟೀನ್ ಹೆಸರಿಡುವಾಗ ಕನಕ ಕ್ಯಾಂಟೀನ್ ನೆನಪಾಗ್ಲಿಲ್ವಾ? ಗಾಂಧಿ ನೆಹರು ಫ್ಯಾಮಿಲಿ ಹೆಸರಿಡುವಾಗ ಕನ್ನಡದವರ ನೆನಪಾಗ್ಲಿಲ್ವಾ? ಈಗ ಮಾತ್ರ ಅವರಿಗೆ ಕನ್ನಡದವರ ನೆನಪು ಬಂತ ಅಂತ ಮೈಸೂರಿನ ಸುತ್ತೂರು ಮಠದಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ರು. ಇನ್ನು ಇದೇ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಮೇಲ್ಸೇತುವೆ ಉದ್ಘಾಟನೆ ಮುಂದೂಡಲಾಗಿದೆ, ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ವೀರ್ ಸಾವರ್ಕರ್ ಹೆಸರು ಶತಸಿದ್ಧ, ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ. ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಆ ವ್ಯಕ್ತಿಯ ಹೆಸರನ್ನ ಒಂದು ಫ್ಲೈಓವರ್ಗೆ ಇಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಶ್ಲಾಘನೆ ಮಾಡೋದು ಬಿಟ್ಟು, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋದು ಬಿಟ್ಟು ಅದಕ್ಕೆ ತಕರಾರತ್ತು ತರಲು ಇವರಿಗೆ ನಾಚಿಕೆ ಆಗಬೇಕು. ಹಾದಿ ಬೀದಿ, ಈಜುಕೊಳ, ಏರ್ಪೋರ್ಟು, ಹಾಸ್ಟೆಲ್ಗಳು, ಪಾರ್ಕ್ಗಳು ಯಾವುದಕ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಹೆಸರಿಡೋದನ್ನು ಬಿಟ್ಟಿದ್ದಾರೆ? ಎಲ್ಲದಕ್ಕೂ ಇಟ್ಕೊಂಡಿದ್ದಾರೆ. ಇವ್ರ ಹೆಸರು ಮಾತ್ರ ಇರಬೇಕಾ? ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಹೋರಾಟ ಮಾಡಿಲ್ವಾ? ಅವ್ರ ಹೆಸರು ಇಟ್ಟಿದ ಕೂಡಲೇ ಇವ್ರಿಗೆ ಇಷ್ಟೊಂದು ಯಾಕೆ ತ್ರಾಸಾಗುತ್ತೆ? ಇವರಿಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅನ್ನೋದಾದರೆ ಇವ್ರು ಇಂದಿರಾ ಗಾಂಧಿ ಹೆಸರನ್ನ ಕನಕ ಕ್ಯಾಂಟೀನ್ ಅಂತ ಇಡ್ಬೋದು. ಯಾಕೆ ಇಂದಿರಾ ಗಾಂಧಿ ಹೆಸರಿಟ್ರು? ಅವಾಗ ನೆನಪಾಗ್ಲಿಲ್ವಾ? ಏನು ಸಿದ್ದರಾಮಯ್ಯನವ್ರು ಮಾತಾಡ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ. ಇವ್ರು ಇಲ್ಲೆಲ್ಲ ಹೆಸರಿಡ್ಬೇಕಾದ್ರೆ ಇವರು ಏರ್ಪೋರ್ಟ್ಗಳಿಗೆ ಆಯಿತು, ನಮ್ಮ ಇಲ್ಲೇ ಬಂಡೀಪುರ ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗಳಿಗೆ ಇದಕ್ಕೂ ತೊಗೊಂಡು ಬಂದು ರಾಜೀವ್ ಗಾಂಧಿ ಹೆಸರಿಟ್ಟಿದ್ದಾರೆ. ಅವಾಗ ಯಾರು ಕನ್ನಡದವ್ರ ಹೆಸರು ನೆನಪಾಗ್ಲಿಲ್ವ ಅವರಿಗೆ? ಈ ಒಂದು ಮನಸ್ಥಿತಿಯಿಂದ ಕಾಂಗ್ರೆಸ್ನವ್ರು ಹೊರಗಡೆ ಹೋಗಬೇಕು. ಈ ದೇಶದ ಜನ ಬುದ್ಧಿವಂತರಿದ್ದಾರೆ. ನೀವು ಇನ್ನೂ ಕೂಡ ದಡ್ಡತನದಲ್ಲೇ ಇದ್ದೀರಿ. ನಿಮ್ಮ ಥರನೇ ಜನರು ದಡ್ಡರು ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಜನಕ್ಕೆ ತಿಳುವಳಿಕೆ ಇದೆ, ವಿವೇಚನೆ. ಸಾವರ್ಕರ್ ಅವರ ಚರಿತ್ರೆನ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಓದಲಿ. ಇಡೀ ಪುಸ್ತಕವನ್ನು ಓದಾಗ ರೋಮಾಂಚನ ಆಗ್ತದೆ. ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ಇಡೀ ಕುಟುಂಬ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣದಿಂದ ಸಿದ್ದರಾಮಣ್ಣವರಾದರೂ ಹೇಳಿ, ಕುಮಾರಸ್ವಾಮಿ ಅವರಾದರೂ ಹೇಳಿ, ಈಗಾಗಲೇ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಅವರ ಒಂದು ಕಾಂಗ್ರೆಸ್ಸಿನ ಸಂತತಿಯವರ ಹೆಸರನ್ನಿಟ್ಟಾಗ ಇವರು ಯಾರು ವಿರೋಧ ಮಾಡಲ್ಲ. ಇಂದಿರಾ ಕ್ಯಾಂಟೀನ್ ಇಟ್ಟಾಗ ನಾವು ವಿರೋಧ ಮಾಡಲಿಲ್ಲ, ನಾವ್ಯಾರು BJP ಅವರು ವಿರೋಧ ಮಾಡಲಿಲ್ಲ. ಆದರೆ ಮೊನ್ನೆ ಸುಮ್ಮನೆ ತೆಗಿತಾರೆ ಅಂತಂದಾಗ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸೇನಾನಿಯ ಹೆಸರನ್ನಿಟ್ಟಾಗ ಇಷ್ಟೊಂದು ಸಂಕಟ ಆಗ್ತದೆ ಅಂತಂದಾಗ ಬಹುಶಃ ಅವರ ಮನಸ್ಥಿತಿ ಇದರಿಂದ ಗೊತ್ತಾಗ್ತದೆ. ಅಪರೂಪಕ್ಕೆ ಒಬ್ಬ ರಾಷ್ಟ್ರೀಯ ನಾಯಕರ ಹೆಸರನ್ನ ನಾವು ಯಲಹಂಕದಲ್ಲಿ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ BBMPಯಿಂದ ಅದು ಸರ್ವಾನುಮತದಿಂದ ಅನುಮೋದನೆ ಆಗಿದೆ. ನಿನ್ನೆ ಇವತ್ತು ಮಾಡಬೇಕಾಗಿತ್ತು, ಆದರೆ ಇವತ್ತು 31ರವರೆಗೂ ಲಾಕ್ಡೌನ್ ಇರೋದ್ರಿಂದ ಸಂಖ್ಯೆ ಜನ ಜಾಸ್ತಿ ಸೇರ್ತಾರೆ ಯಲಹಂಕದಲ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನು ತಾತ್ಕಾಲಿಕವಾಗಿ ಮುಂದಾಡ ಇದ್ದೀವಿ. ಯಾವುದೇ